ಹೇಗಿದ್ದೀರಾ ಎಲ್ರು? ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ನಾನು ಇವತ್ತು ಭಾನುವಾರದ ಬೆಳಗಿಂದಲೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ರೋಟೀನ್ ಹೇಗಿರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಎದ್ದಿದ್ದೆ ಲೇಟ್. ಆ್ಯಕ್ಚುಲಿ ಏನ್ ಬಂಗಾರ, ಚಾಕ್ಲೇಟ್ ಖಾಲಿ, ಒಂದು ಸೆಕೆಂಡ್ ಇರು ಬಂದೆ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆನೆ ಎದ್ದಿದ್ದು 8:50 ಆಗಿತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ವೇಕಪ್ ಆದೆ. ಅದಾದಮೇಲೆ ಮನೆ ಕಸ ಅದು ಇದು, ನನ್ನ ಮಗನೂ ನನ್ನ ಜೊತೆಗೆ ಎದ್ಬಿಟ್ಟಿದ್ದ. ಸೊ ಯಾಕೋ ಇವತ್ತು ತುಂಬಾ ಹೊಟ್ಟೆ ಹಸಿವು ಆಗ್ತಾ ಇತ್ತು. ಹಾಗಾಗಿ ನಾನು ಇನ್ನೂ ಆ ಕಿಚನ್ ಏನೂ ಕ್ಲೀನ್ ಮಾಡ್ಕೊಂಡೇ ಇಲ್ಲ ನಾನು. ಸೊ ಇವಾಗ ತುಂಬ ಹೊಟ್ಟೆ ಹಸಿವು ಆಗ್ತಿತ್ತು ಅಂತೇಳಿ ಹಾಲು ಕಾಯಿಸ್ಕೊಂಡ್ಬಂದಿದ್ದೆ. ಹಾಲನ್ನ ತೊಗೊಂಬಂದು ಕಾಯಿಸ್ಕೊಂಡು ಜೊತೆಗೆ ಬಿಸ್ಕೆಟ್ ಇದೆ, ಸೊ ತಿನ್ಕೊಂಬಿಡೋಣ, ಅವಾಗ ಸ್ವಲ್ಪ ಹೊಟ್ಟೆ ಹಸಿವು ಕಮ್ಮಿ ಆಗುತ್ತೆ ಅಂತೇಳಿ. ನನ್ನ ಮಗ ಟೀ ಹಾಕ್ಬೇಕಾ? ಹಾಕ್ತೀನಿ ಇರುವಾಗ. ಫಸ್ಟ್ ಹಾಲು ಕುಡಿಯೋಣ. ಹಾಲು ಕುಡಿದು ಟಿವಿ ಆಯ್ತಾ? ಟಿವಿ ಹಾಲು ಕುಡಿಯೋಣ ಫಸ್ಟು. ಹಾಕ್ತೀನಿ, ಆಯ್ತು. ಹಾಗೆ ಫ್ರೆಂಡ್ಸ್, ಇನ್ನು ಇವಾಗ ಟೈಮ್ನ ನೀವು ನೋಡ್ತಾ ಇರ್ಬೋದು ನೋಡಿ, ಅವಾಗಲೇ 9:45 ಇದೆ. ಅದಕ್ಕೆ ನಾನು ಸ್ವಲ್ಪ ಎದ್ದು ಮತ್ತು ಮನೆ ಮುಂದೆ ಎಲ್ಲ ನೀಟಾಗಿ ಕಸ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ, ಸೊ ಟೈಮ್ ಆಯಿತು. ಎದ್ದಿದ್ದು 8:50 ಹಂಗಾಯ್ತಲ್ಲ, 9 ಗಂಟೆ ಹತ್ತತ್ರ. ಹಾಗೆ ನೀರು ಕೂಡ ಖಾಲಿ ಆಗಿಬಿಟ್ಟಿತ್ತು. ಸೊ ನಾವು ನೀರು ಮಾಮೂಲಿ ಫಿಲ್ಟರ್ ನೀರೇ ತಂದ್ಕೊಂಡ್ಬಿಡ್ತೀವಿ ಊಟಕ್ಕೆಲ್ಲ, ನೆಲ್ಲಿಗೆ ಯೂಸ್ ಮಾಡಲ್ಲ. ಅಂದರೆ ನಮ್ಗೆ ವಾಟರ್ ಪ್ಯೂರಿಫೈರು ಇಲ್ಲ ಮನೇಲಿ, ಸೊ ಹಾಗಾಗಿ ನೀರನ್ನ ನಾವು ಅಲ್ಲಿಂದಲೇ ತಂದ್ಕೊಂಡ್ಬಿಡ್ತೀವಿ. ಹಾಗೆ ಇನ್ನು ಹಾಲು ಕೂಡ ಕಾಯಿಸಿದಾಯಿತು. ಫ್ರೆಂಡ್ಸ್, ನೀವು ಕಿಚನ್ ನೋಡಿದ್ರೆ ನಿಜ ನಾನು ಖಂಡಿತ ಇವತ್ತು ಏನೂ ಮಾಡ್ಕೊಂಡಿಲ್ಲ. ಯಾಕೋ ಇವತ್ತು ಹೊಟ್ಟೆ ಹಸಿವು ಜಾಸ್ತಿ ಆಯಿತು. ಹಾಗಾಗಿ ಕಿಚನ್ ಕೂಡ ನಾನು ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಮಗ ನೋಡಿ ಹೆಂಗೆ ಇಷ್ಟವನೆ ಅಂತ. ಏನು ಮುದ್ದು, ಬಂದೆ ಹಾಲು ತರ್ತೀನಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ದಿನ ನಂದು ಹೇಗೆ ಮೂವ್ ಆನ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಯ್ತು ಮಗನೇ, ಏನು ಮಾಡ್ಕೊಂಡು ತಿಂದಿಲ್ಲ ನಾವು ಇವತ್ತು. ಬೇಬಿ ಟೈಮ್ ಆಯಿತು, ಏನು ಮಾಡಿಲ್ಲ ಇನ್ನೂ. ಏನು ಮಾಡೋಣ ಬೇಬಿ? ಹಾಗೆ ಫ್ರೆಂಡ್ಸ್, ನಾವಿನ್ನೂ ಡಿಶನ್ನು ಕೂಡ ಆಡಿಸಿಲ್ಲ. ಮಂತ್ ಸ್ಟಾರ್ಟಿಂಗಲ್ಲಿ ಆಡ್ಸೋಣ ಅಂತ, ಏನಿದು ಮಂತ್ ಎಂಡ್ ಆಗ್ತಾ ಇದೆ. ಇವತ್ತು 26th ಅಲ್ವಾ, ಸೊ ಹಾಗಾಗಿ ಇನ್ನೂ ಒಂದು 4-5 days ವೆಯ್ಟ್ ಮಾಡಬೇಕು. ಸೊ ಹಾಲು ಕುಡಿಸ್ತೀನಿ, ತುಂಬ ಹೊಟ್ಟೆ ಹಸಿವು ಆಗ್ತಾಯಿದೆ. ಯಾಕೋ ಏನೋ ಗೊತ್ತಿಲ್ಲ. ಇವತ್ತು ಹಾಲನ್ನ ಕಾಯಿಸ್ಕೊಂಡಿದ್ದೀನಿ, ಏನು ಕೆಲಸ ಮಾಡಿಲ್ಲ ಇವತ್ತು. ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ. ಸಂಡೇ ಅಂದರೆ ಸೋಂಬೇರಿ ದಿನ ಅಂತಾರಲ್ಲ, ಇದಕ್ಕೆ ಏನಪ್ಪ ಅನ್ನಿಸ್ತೈತೆ. ಹಾಗೆ ಫ್ರೆಂಡ್ಸ್, ಇನ್ನು ಹಾಲನ್ನ ಕಾಯಿಸ್ಕೊಂಡು ಕುಡ್ಬಿಡೋಣ ಅಂತ. ಯಾಕೋ ಇವತ್ತು ಸಂಡೇ, ಬಟ್ ತುಂಬ ಹೊಟ್ಟೆ ಹಸಿವು ಆಗ್ತಾಯಿದೆ. ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಮೇ ಬಿ ನೈಟ್ ಸ್ವಲ್ಪ ಬೇಗನೆ ಊಟ ಮುಗಿಸ್ಕೊಂಡಿದ್ದೆ, ಅದರಿಂದ ಏನಾದರೂ ಈ ಥರ ಪ್ರಾಬ್ಲಮ್ ಆಗ್ತಾ ಇರಬೇಕು. ಆಗ ಅಂದರೆ ನಾನು ಯಾವಾಗಲೂ 10 o'clock ಮೇಲೆ ಊಟ ಮಾಡ್ತಿದ್ದು, ಬಟ್ ನೆನ್ನೆ 7:45 ಊಟ ಮುಗಿಸ್ಕೊಂಡ್ವಿ. ಅದರಿಂದ ಏನಾದರೂ ಈ ಥರ ಬೇಗ ಹೊಟ್ಟೆ ಹಸಿವು ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇನ್ನು ಹಾಲನ್ನ ಕಾಯಿಸ್ಕೊಂಡ್ಬಿಟ್ಟು ನಾನು ನನ್ನ ಮಗ ಕುಡಿತಾ ಕೂತಿದ್ವಿ. ಇನ್ನು ಬಿಸ್ಕೆಟ್ ಸಹ ಇತ್ತು ಮನೇಲಿ. ಹಾಲು ಜೊತೆಗೆ ಸ್ವಲ್ಪ ಒಂದು 2-3 ಪೀಸ್ ಬಿಸ್ಕೆಟ್ ತಿಂದ್ಬಿಟ್ಟೆ ಅಂದರೆ ಸರ್ ಹೊಟ್ಟೆ ಹಸಿವು ತುಂಬಾ ಕಮ್ಮಿ ಆಗಿಬಿಡುತ್ತೆ ಅಂತೇಳಿ. ಹಾಗೆ ಇನ್ನು ನನ್ನ ಮಗನಿಗೆ ಹಾಲನ್ನ ಹಾಕ್ಕೊಟ್ಟಿದ್ದೆ ಫ್ರೆಂಡ್ಸ್. ಬಟ್ ಅವ್ನು ಏನು ಮಾಡಿಬಿಟ್ಟ ಅಂದರೆ ಹಾಲನ್ನ ಬೈ ಮಿಸ್ಟೇಕ್ ಚೆಲ್ಲೋಗ್ಬಿಡ್ತು. ಹಾಲನ್ನ ಚೆಲ್ಲೋಗಿದ್ದಲ್ಲದೆ ಅವ್ನು ಎಂತ ಮಾಡ್ದ ಅಂತಂದರೆ, ನನ್ನ ಮಗ ಹಾಲು ಚೆಲ್ಲೋಗಿದ್ದಲ್ಲದೆ ಈ ಲೋಟದಲ್ಲಿರೋ ಹಾಲನ್ನು ಸಹ ಸ್ವಲ್ಪ ನೆಲಕ್ಕೆ ಚೆಲ್ತಾ ಇದ್ದಾನೆ. ಸೊ ನೋಡಿ, ಮತ್ತೆ ಚೆಲ್ತಾ ಇದ್ದಾನೆ. ಹಾಗೆ ಎಷ್ಟೊಂದು ಹಾಲು ವೇಸ್ಟ್ ಆಯಿತು ಅಂತ ತುಂಬ ಬೇಜಾರಾಯಿತು. ಆ ನಂತರದಲ್ಲಿ ಆಮೇಲೆ ಬಿಸ್ಕೆಟ್ ತಿನ್ನೋಕ್ಕೆ, ಆಮೇಲೆ ಸ್ಪೂನ್ ಕೊಡೋದಿಲ್ಲ ಅಂತ ಸ್ವಲ್ಪ ತಲೆ ತಿಂದ. ಇನ್ನು ಕಾಫಿ ಎಲ್ಲ ಹಾಲನ್ನೆಲ್ಲ ಕುಡಿದ ನಂತರದಲ್ಲಿ ಇನ್ನು ಅಡುಗೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂಥೇಳಿ ನಾನು ಇನ್ನೇನು ಕಿಚನಿಗೆ ಬಂದು ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿಬಿಡೋಣ ಅಂಥೇಳಿಯಾಗಿ ನೀಟಾಗಿ ವಾಶ್ ಮಾಡ್ತಾಯಿದ್ವಿ. ಹಾಗೆ ರಾತ್ರಿ ಸಾಂಬಾರಿತ್ತು, ಹಾಗಾಗಿ ಸ್ವಲ್ಪ ರೈಸ್ ಮಾಡ್ಕೊಂಡ್ರೆ ಆಯಿತು. ಯಾಕೆಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲಾಗಿ ನಾನ್ ವೆಜ್ ಏನಾದರೂ ಮಾಡ್ಕೊಂಬಿಡೋಣ ಅಂಥೇಳಿ. ಹಾಗೆ ಫ್ರೆಂಡ್ಸ್, ವೆದರ್ ಅಂತೂ ತುಂಬಾ ಕೋಲ್ಡ್ ಆಗಿತ್ತು. ಈ ವೆದರಿಗೆ ಬಿಸಿ ಬಿಸಿ ನಾನ್ ವೆಜ್ ಮಾಡ್ಕೊಂಡು ತಿಂತಾಯಿದ್ರೆ ಅಂತೂ ಸೂಪರಾಗಿರುತ್ತಲ್ವ. ಸೊ ಹಾಗಾಗಿ ನೀನು ಅನ್ನ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡ್ವಿ. ಇವತ್ತು ಸಂಡೇ ಡೈರೆಕ್ಟಾಗಿ ಊಟನೇ ಆಯಿತು ನಮ್ಮದು. ಅದಾದಮೇಲೆ ನನ್ನ ಹಸ್ಬೆಂಡು ಕೆಲಸದಿಂದ ಬಂದು ಅವರು ಸಹ ಊಟ ಮುಗಿಸಿ ಹಾಗೆ ಹೊರಗಡೆ ಸಿಟಿಗೆ ಕರ್ಕೊಂಡೋಗಿ ಚಿಕನ್ ಕೊಡಿಸ್ತೀನಿ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ನಮಗೂ ಸಹ ಮನೇಲಿದ್ದು ಬೇಜಾರಾಗ್ತಾಯಿತ್ತಾ, ಹಾಗೆ ಹೊರಗಡೆ ಹೋದಂಗೂ ಆಗುತ್ತೆ ಬನ್ನಿ ಅಂತೇಳಿ ಕರ್ಕೊಂಡೋದ್ರು. ನಾವು ಹೊರಗಡೆ ಹೋದಾಗಲೇ ಗೊತ್ತಾಗಿದ್ದು ತುಂಬ ಕೋಲ್ಡ್ ಇದೆ ವಾತಾವರಣ ಅಂತೇಳಿ.
ಹಾಗೆ ಫ್ರೆಂಡ್ಸ್, ಇನ್ನು ಈ ವಾತಾವರಣಕ್ಕೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದೇ ಅಲ್ಲ, ಆದರೂ ನಾವು ಸೇಫ್ಟಿಗೆ ನನ್ನ ಮಗನಿಗೆ ಟೋಪಿನ ಹಾಕ್ಕೊಂಡು ಕರ್ಕೊಂಡು ಹೋದ್ವಿ. ಹಾಗೆ ಇನ್ನೇನು ಚಿಕನ್ನ ಕೊಡಿಸ್ಕೊಂಡು ಹಾಗೆ ಬರ್ತಾ ಅಂದಿವಿ. ಸ್ವಲ್ಪ ನಾವು ಫ್ಯಾನ್ಸಿ ಸ್ಟೋರಿಗೆ ವಿಸಿಟ್ ಕೊಟ್ವಿ. ಜೊತೆಗೆ ಅಂದರೆ ಫ್ಯಾನ್ಸಿ ಸ್ಟೋರಿಗೆ ಹೋಗಿದ್ದು ನಾವು ರೀಸನ್ ಇಷ್ಟೇ ಫ್ರೆಂಡ್ಸ್, ಯಾಕೆಂದರೆ ನನ್ನ ಮಗನಿಗೆ ನೈಲ್ ಕಟ್ಟರು ಹಾಳಾಗಿಬಿಟ್ಟಿತ್ತಲ್ವ, ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ವಿಸಿಟ್ ಕೊಟ್ಟು ಇನ್ನು ನನ್ನ ಫೇವ್ರೇಟ್ ಒಂದು ಲಿಫ್ಟಿಕ್ ಇತ್ತು, ಅದನ್ನು ಸಹ ತೊಗೊಂಬಂದೆ. ಫ್ರೆಂಡ್ಸ್, ಇವಾಗ ನಾನು ತೋರಿಸಿದ್ನಲ್ಲ ಆ ಲಿಫ್ಟಿಕ್ಕು ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆ ವಾಟರ್ ಪ್ರೂಫು ನೋಡೋಕ್ಕೂ ತುಂಬಾ ಲುಕ್ ಅನಿಸುತ್ತೆ. ಹಾಗೆ ತುಂಬ ವೆರೈಟೀಸ್ ಇದೆ. ನಾನು ಮಾತ್ರ ಇದೊಂದು ತೊಗೊಂಡೆ. ನನಗೆ ಇದು ಇಷ್ಟ ಆಯ್ತು ತುಂಬ. ಚಿಕನ್ ಸಾರು ಮಾಡಲಿಕ್ಕೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 1 kg ಗಟ್ಟಿ ಚಿಕನ್ ಅಂತ ಹೇಳ್ತಾರಲ್ವ, ಸೊ ನನಗೆ ಗಟ್ಟಿ ಚಿಕನ್ ಸ್ಮೂತು ಫಾರಮ್ ಮತ್ತು ಬೈಲರ್ ಅಂತಲ್ಲ ಫ್ರೆಂಡ್ಸ್, ಅದು ನನಗೆ ನಿಜ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಗಟ್ಟಿ ಚಿಕನ್ ಅಂತಂದರೆ ಫಾರಮ್ ಅನಿಸುತ್ತೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಗಟ್ಟಿ ಚಿಕನ್ 1 kg ತೊಗೊಂಡಿದ್ದೀನಿ. 1 kg ಅಂದರೆ ಇದು ಅರೌಂಡ್ 1 kg 300 ಗ್ರಾಮ್ ಆ ಥರ ಬರುತ್ತೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಾನು ಅದಕ್ಕೆ ಏನೆಲ್ಲ ಮಸಾಲೆ ಮಾಡ್ಕೊಳ್ಳೋಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ, ಅಂದರೆ ಇಲ್ಲಿ ಈರುಳ್ಳಿ ನಾನು 3 ಈರುಳ್ಳಿನ ತೊಗೊಂಡಿದ್ದೀನಿ. ಮಸಾಲೆ ಮಾಡಲಿಕ್ಕೆ 2 ಈರುಳ್ಳಿನ ತೊಗೊಳ್ತೀನಿ. ಹಾಗೆ ಇಲ್ಲಿ ಟೊಮೊಟೊ, ಹಾಗೆ ಬೆಳ್ಳುಳ್ಳಿ, ಇಲ್ಲಿ 1.5 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಜಾಸ್ತಿ ಇರಲಿ ಅಂತೇಳಿ ಸ್ವಲ್ಪ ನನ್ನ ಹಸ್ಬೆಂಡು ಕೂಡ ಖಾರ ಜಾಸ್ತಿ ತಿಂತಾರಲ್ವ, ಸೊ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಅಂದರೆ ಸಣ್ಣ ಇಷ್ಟಿಷ್ಟೇ ಉದ್ದ ಬರ್ತದೋ ಖಾರ ಇರ್ತಾವಲ್ವ ಇವು ತುಂಬ, ಸೊ ಖಾರ ನೋಡಿಕೊಂಡು ನಾನು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 3 ಇಂಚಷ್ಟು ನಾನು ಶುಂಠಿನ ತೊಗೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಕಡೆ ನೋಡೋದಾದರೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ನಾನು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಕಲ್ಲರ್ ಯಾಕೆ ಈ ಥರ ಇದೆ ಅಂತ ಅಂದ್ಕೋಬೇಡಿ, ಯಾಕಂದರೆ ಇದು ಒಣಗಿರೋ ಪುದೀನ ಸೊಪ್ಪನ್ನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಅಂತಂದರೆ ಇದು ಒಣಗಿದ್ರೂ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ನಾನಿಲ್ಲಿ ತೆಂಗಿನಕಾಯಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮಸಾಲೆ ಐಟಮ್ಸ್ ಬಂದುಬಿಟ್ಟು ಗಸಗಸೆ, ಚಕ್ಕೆ, ಲವಂಗ, ಹಾಗೆ ತಿನ್ನಕಡ್ಲೆ, ಇದಿಷ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನಾನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಈಗ ಫ್ರೆಂಡ್ಸ್, ನಾನು 2 to 3 ಟೈಮ್ಸ್ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿ ಸಹ ವಾಶ್ ಮಾಡ್ಬೋದು, ಬಟ್ ನಾನು ಹಾಗೆಯೇ ನೀರನ್ನ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಆ ಮೊಟ್ಟೆ ಭಾಗ ಏನಿತ್ತಲ್ಲ, ಇದು ಗಟ್ಟಿ ಚಿಕನ್ ಆಗಿರೋದ್ರಿಂದ ಫಾರಮ್ ಅಂತ ಹೇಳ್ತಾರಲ್ಲ, ಆ ಚಿಕನ್ನ ತಂದಿರೋದ್ರಿಂದ ಮೊಟ್ಟೆ ಎಲ್ಲ ಸಿಗುತ್ತಲ್ವ, ಅದನ್ನು ಸಹ ನಾನು ನೀಟಾಗಿ ವಾಶ್ ಮಾಡಿಕೊಂಡೆ. ಈ ನಂತರದಲ್ಲಿ ನಾನು ಒಲೆ ಮೇಲೆ ಒಂದು ಬಾಣಲೆನ ಇಟ್ಟು ಅದಕ್ಕೆ ನಾನು ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ನಾನು ಹೆಚ್ಚಿ ತೊಗೊಂಡಿರುವಂಥ ಈರುಳ್ಳಿ ಹಾಗೆ ಟೊಮೊಟೊ ಏನಿದೆಯಲ್ಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈರುಳ್ಳಿ ಟೊಮೊಟೊ ಹಾಕಿದ ನಂತರದಲ್ಲಿ ನಾನು 3 ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದರಲ್ಲಿ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೊಮೊಟೊ ಅಲ್ವಾ, ಸೊ ಹಾಗಾಗಿ ಅದಕ್ಕೆ 2 ಟೊಮೊಟೊನ ಹಾಕ್ಬಿಟ್ಟು ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿರೋ ಈರುಳ್ಳಿನ ನೆಕ್ಸ್ಟ್ ಪ್ರೊಸೆಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ನಾನು ಯಾವ ರೀತಿ ನಾನ್ ವೆಜ್ ಸಾಂಬಾರು ಅಂದರೆ ಚಿಕನ್ ಸಾಂಬಾರು ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಚಕ್ಕೆ, ಲವಂಗ, ಕಡಲೆ ಅಂದರೆ ಹುರ್ಗಡ್ಲೆ, ಹಾಗೆ ಗಸಗಸೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ತುಂಬ ಜನ ತುಂಬ ರೀತಿಯಲ್ಲಿ ಚಿಕನ್ ಸಾಂಬಾರು ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಮ್ಮೆ ನೀವು ಈ ಥರ ಟ್ರೈ ಮಾಡಿ, ಟೇಸ್ಟ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು. ಈಗ ನಾನು ಇದಕ್ಕೆ ತೆಂಗಿನಕಾಯಿ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಒಂದು 5 ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ರುಚಿಯಾಗಿರುತ್ತೆ ಅಂತ ಮರದೇ ಕಮೆಂಟ್ ಸೆಕ್ಷನ್ಗೆ ಶೇರ್ ಮಾಡಿ. ಈಗ ಫ್ರೆಂಡ್ಸ್ ನೋಡಿ, ಫ್ಲೇಮ್ನ ಆಫ್ ಮಾಡಿ ಹಾಗೆ ಏನು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಮಸಾಲೆ ಕೂಡ ತಣ್ಣಗಾಗಿದೆ, ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಇವಾಗ ನಾನು ಮನೆಯಲ್ಲೇ ಮಾಡಿದಂಥ ಧನಿಯಾ ಪೌಡ್ರನ್ನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು 1/4 ಧನಿಯಾ ಪೌಡ್ರನ್ನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1.5 kg ಚಿಕನ್ನಿಗೆ ನಾನು ಇಷ್ಟು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಡ್ವಪ್ಪ ಅಂತಂದರೆ ಮಸಾಲೆ ಕೂಡ ರೆಡಿ ಆಯಿತು. ಈಗ ನಾನು ಒಲೆ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಈ ಕುಕ್ಕರಲ್ಲಿ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಇದು ಗಟ್ಟಿ ಚಿಕನ್ ಆಗಿರೋದ್ರಿಂದ ಈಗ ನಾನು ಸ್ವಲ್ಪ ಎಣ್ಣೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಮ್ಮಿ ಹಾಕೋದು ಒಳ್ಳೆಯದು. ಹಾಗೆ ಚಿಕನ್ ನಾನ್ ವೆಜ್ ಆಗಿರೋದ್ರಿಂದ ಎಣ್ಣೆ ಕಮ್ಮಿ ಆದರೆ ಹೆಲ್ತಿಗೂ ಸಹ ಒಳ್ಳೇದಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಈಗ ನಾನು ಉಳಿದಂಥ ಏನು ಈರುಳ್ಳಿ ಇತ್ತಲ್ಲ, ಆ ಈರುಳ್ಳಿನ ನಾನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ.
ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ನಾವು ಏನು ಚಿಕನ್ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಆ್ಯಡ್ ಮಾಡೋದ್ರಿಂದ ಚಿಕನ್ ಒಳ್ಳೆಯ ಟೇಸ್ಟ್ ಕೂಡ ಇರುತ್ತೆ, ಸಾಂಬಾರು ಒಂದು ಒಳ್ಳೆ ರುಚಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಈರುಳ್ಳಿ ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಫ್ರೆಂಡ್ಸ್ ನಾನು ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಆ್ಯಡ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಮತ್ತು ಎಣ್ಣೆಗೆ ಫ್ರೈ ಮಾಡಿಕೊಂಡು ನಂತರದಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ನೀರು ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತು ಒಂದು 3 ನಿಮಿಷ ಬೇಯಿಸ್ಕೊಂಡ್ರಾಯ್ತು ನೀರು ಬಿಟ್ಕೊಳ್ಳೋವರೆಗೂ. ಒಮ್ಮೆ ಈ ಥರ ಪ್ರೊಸೆಸ್ಸಲ್ಲಿ ಒನ್ ಬೈ ಒನ್ ಪ್ರೊಸೆಸ್ಸಲ್ಲಿ ಮಾಡೋದ್ರಿಂದ ಚಿಕನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದು ಚೆನ್ನಾಗಿ ನೀರು ಬಿಟ್ಕೊಂಡ್ರೆ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಅದು ಚಿಕನ್ನಿಗೆ ಚೆನ್ನಾಗಿ ಅಂಟ್ಕೊಳುತ್ತೆ, ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ನೀರು ಸಹ ಬಿಟ್ಕೊಂಡಿದೆ. ಈಗ ನಾನು ಇದನ್ನು ಮತ್ತೊಮ್ಮೆ ಒಂದು 2ರಿಂದ 3 ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫ್ಲೇಮಲ್ಲಿ ನನ್ನಲ್ಲೇ ಇರುತ್ತೆ ಫ್ಲೇಮು, ಹೈ ಫ್ಲೇಮಲ್ಲಿ ನೀವು ಇದನ್ನು ಬಿಸಿ ಮಾಡ್ಕೊಬೋದು. ಈ ಥರ ಲಿಡ್ನ ಕ್ಲೋಸ್ ಮಾಡಿ ನೀರು ಬಿಟ್ಕೊಳ್ಳೋವರೆಗೂ. ಅದಾದ ನಂತರದಲ್ಲಿ ಫ್ರೆಂಡ್ಸ್, ಈಗ ರುಬ್ಬಿಟ್ಟಿರುವಂಥ ಮಸಾಲೆನೂ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ಆ್ಯಡ್ ಮಾಡಿದ ನಂತರದಲ್ಲಿ ಒಂದು 2 ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಏನು ಜಾರಿಗೆ ಅಂಟ್ಕೊಂಡಿರುತ್ತಲ್ವ ಮಸಾಲೆ ಅದೆಲ್ಲ ತಗೊಂಡು ಸ್ವಲ್ಪ ನೀರನ್ನು ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು 3ರಿಂದ 4 ನಿಮಿಷ ಇದನ್ನು ಸಹ ಬೇಯಿಸ್ಕೊಂಡ್ವಿ ಅಂತಂದರೆ ಸ್ವಲ್ಪ ಹೊತ್ತು ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಚಿಕನ್ನಿಗೆ ಚೆನ್ನಾಗೂ ಇರುತ್ತೆ ರುಚಿ, ಮತ್ತು ಹಸಿ ಸ್ಮೆಲ್ ಕೂಡ ಚೆನ್ನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಈಗ ಅದಾದ ನಂತರದಲ್ಲಿ ನಾನು ಇಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ವಾಟ್ರ್ ಕನ್ಸಿಸ್ಟೆನ್ಸಿನ ಆ್ಯಡ್ ಮಾಡಿಕೊಂಡು ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಜೊತೆಗೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಜೊತೆಗೆ ಫ್ರೆಂಡ್ಸ್ ಇನ್ನು ಮೊಟ್ಟೆ ಅವೆಲ್ಲ ಇರುತ್ತಲ್ಲ ಅದನ್ನು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮೇಲ್ಗಡೆನೇ ಸಹ ಹಾಕ್ಕೋಬೇಕು. ಅಂದರೆ ಇದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬಾರ್ದು, ಜಸ್ಟ್ ಮೇಲೆ ಹಾಕಿ ಅದನ್ನು ಒಳಗಡೆ ಡಿಪ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು 3ರಿಂದ 4 ವಿಸಲ್ ಕೂಗಿಸ್ಕೊಂಡೆ ಅಂತಂದರೆ ಸಾಂಬಾರಂತೂ ಸೂಪರಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ಮುದ್ದೆಗೆ, ರೈಸಿಗೆ, ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ನಾನು ಈ ಥರ ಮಾಡ್ತೀನಿ, ಒಮ್ಮೆ ಈ ಥರ ಟ್ರೈ ಮಾಡಿ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಫೈನಲಿ ಫ್ರೆಂಡ್ಸ್, ವಿಸಲ್ ಕೂಡ ಆಯಿತು. ನಾನು ಲಿಡ್ನ ಓಪನ್ ಮಾಡಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಮೇಲೆ ಬಿಟ್ಕೊಂಡಿದೆ, ಚೆನ್ನಾಗಿ ಇದಾಗಿದೆ ಅಂತೇಳಿ ಚೆನ್ನಾಗಿ ಬೆಂದ್ಕೊಂಡಿದೆ. ಹಾಗೆ ಫ್ರೆಂಡ್ಸ್, ನಾವು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ ಅಂದರೆ ಕಂಪಲ್ಸರಿ ಈ ಪ್ರೊಸೆಸ್ ಏನಿದೆಯಲ್ಲ ಇದನ್ನು ಮಾಡಬೇಕಾಗುತ್ತೆ. ನಾವು ಈ ಥರ ಯಾವುದೇ ಒಂದು ಚಾಕು ಆಗಿರ್ಬೋದು ಅಥವಾ ಬೇರೆ ಥರ ಶಾರ್ಪ್ ಆಗಿರೋ ನೈಫ್ಗಳಲ್ಲಿ ಚೆನ್ನಾಗಿ ರೆಡ್ ಕಲರ್ ಬರೋವರೆಗೆ ಚೆನ್ನಾಗಿ ಕಾಯಿಸಿ ಈ ಥರ ಮಾಡೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ದೃಷ್ಟಿ ಆಗಿರ್ಬೋದು ಅಥವಾ ನಾವು ಯಾವ ಪ್ಲೇಸಿಂದ ತೊಗೊಂಬರ್ತೀವಲ್ಲ ಆ ಪ್ಲೇಸ್ಗಳು ಚೆನ್ನಾಗಿ ಇಲ್ಲದೆ ಇರ್ಬೋದು. ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ಚಿಕನ್ನಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವು ಸಹ ಹೀಗೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಫೈನಲಿ ಫ್ರೆಂಡ್ಸ್, ನಮ್ಮದು ರಾತ್ರಿ ಊಟಕ್ಕೆ ರೆಡಿ ಆಯಿತು. ಚಿಕನ್ ಸಾಂಬಾರು, ಚಪಾತಿ ಹಾಗೆ ರೈಸು. ಇದಾಗಿತ್ತು ನನ್ನ ಇವತ್ತಿನ ಸಂಡೇ ಲಾಗ್ ಅಂತಲೇ ಹೇಳ್ಬೋದು. ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಗುಡ್ ನೈಟ್.